ಹಾಯ್ ಎಲ್ರಿಗೂ ನಮಸ್ಕಾರ. ಮ್ಯಾಂಗೋ ಕಲ್ಕಂಡು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇದು ರಾಜಸ್ಥಾನದ ಸ್ವೀಟ್ ಅಂತ ಹೇಳ್ತಾರೆ. ನಾನು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿದೆ, ತುಂಬ ಚೆನ್ನಾಗಾಗಿತ್ತು. ನೀವು ಕೂಡ ಮನೇಲಿ ಒಂದ್ಸಲಿ ಟ್ರೈ ಮಾಡಿ. ಸ್ವಲ್ಪ ತೆಳು ಆಗಿತ್ತು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಾಗಿತ್ತು. ಸ್ವೀಟ್ ಕೂಡ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ. ಹಾಗೆ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ನೀವು ಹಾಲು ಎಷ್ಟು ಬೇಕೋ ಅಷ್ಟನ್ನು ತಗೊಳ್ಳಿ. ನಾನು ಸ್ವಲ್ಪನೇ ಮಾಡ್ತಿದ್ದೀನಿ, ಯಾಕಂದರೆ ಫಸ್ಟ್ ಟೈಮ್ ಈ ಸ್ವೀಟ್ನ ಮಾಡ್ತಿರೋದ್ರಿಂದ. ಇದಕ್ಕೆ ನಾನು ಒಂದು ಸ್ವಲ್ಪ ವಿನಿಗರ್ನ ಹಾಕ್ಕೊಂಡಿದ್ದೀನಿ. ವಿನಿಗರ್ ಇಲ್ಲ ಅಂತ ಅಂದರೆ ನಿಂಬೆಹಣ್ಣು ರಸ ಕೂಡ ಬಳಸ್ಬೋದು. ಹಾಲು ಈ ಥರ ಒಡಿಬೇಕು. ಹಾಲು ಈ ಥರ ಒಡೆದಾದ್ಮೇಲೆ ಅದನ್ನು ಸೋಸ್ಕೊಳ್ಳಿ. ಶೋಧಿಸಿದಾಗ ಅದೆಲ್ಲ ಬರುತ್ತೆ. ಇದು ಪಾತ್ರೆಗೆ ಅಂಟ್ಕೊಂಡಿತ್ತು, ಅದಕ್ಕೆ ನೀರನ್ನ ಮಾತ್ರ ನಾನು ಸಪ್ರೇಟ್ ಮಾಡಿಕೊಂಡೆ. ಇದ್ರ ಜೊತೆಗೆ ನೀವು ಪನ್ನೀರನ್ನ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಪನ್ನೀರ್ ಇರಲಿಲ್ಲ ಅಂತ ಹೇಳಿ ಈ ಥರ ಇದನ್ನೇ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬೇಕಾದಷ್ಟು ಶುಗರ್ನ ಹಾಕ್ಕೊಂಡಿದ್ದೀನಿ. ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಆಮೇಲೆ ಮ್ಯಾಂಗೋನ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ ಮ್ಯಾಂಗೋ ಕಟ್ ಮಾಡಿರುವಂಥದ್ದನ್ನ ಇಲ್ಲಿಗೆ ಹಾಕೋತಿದ್ದೀನಿ. ಇದನ್ನು ಹಾಕೊಂಡು ಚೆನ್ನಾಗಿ ಬೇಯಿಸಿ ಮಿಕ್ಸ್ ಮಾಡ್ತೀನಿ. ಆಗ ಮ್ಯಾಂಗೋ ಕಟ್ ಮಾಡಿರುವಂಥದ್ದು ಈ ಥರ ಸ್ಮ್ಯಾಶ್ ಆಗ್ತಾ ಹೋಗುತ್ತೆ. ನೀವು ಅದನ್ನು ಮಿಕ್ಸಿ ಜಾರಲ್ಲಿ ರುಬ್ಬಿ ಕೂಡ ಪ್ಯೂರಿನೇ ಹಾಕ್ಕೋಬೋದು. ನಾನು ಹಾಗೆ ಹಾಕ್ಕೊತಿದ್ದೀನಿ. ಆಮೇಲೆ ಮ್ಯಾಂಗೋ ತುಂಬ ಹುಳಿ ಇರೋದನ್ನು ತೊಗೋಬೇಡಿ, ಸ್ವಲ್ಪ ಸ್ವೀಟ್ ಇರೋದು ತೊಗೊಂಡ್ರೆ ಸ್ವೀಟು ಕೂಡ ಚೆನ್ನಾಗಿ ಬರುತ್ತೆ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ. ಅದು ಪಾತ್ರೆ ಬಿಡೋವರೆಗೂ ಬೇಯಿಸಬೇಕು. ಪಾತ್ರೆ ಬಿಡೋ ಟೈಮಲ್ಲಿ ನೀವು ಡ್ರೈ ಫ್ರೂಟ್ಸ್ನ ಸಪ್ರೇಟು ಫ್ರೈ ಮಾಡ್ಕೊಂಡಿದ್ರೆ ತುಪ್ಪದಲ್ಲಿ ಅದನ್ನು ಹಾಕ್ಕೋಬೋದು. ನಾನೇನು ಫ್ರೈ ಮಾಡ್ಕೊಂಡಿಲ್ಲ, ಹಾಗೇ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ತಿದ್ದೀನಿ. ಇದನ್ನು ಮಿಕ್ಸ್ ಆದಮೇಲೆ ಬೇಕು ಅಂದರೆ 1-2 ಸ್ಪೂನು ತುಪ್ಪ ಕೂಡ ಬಳಸಿ, ತುಪ್ಪ ಇಲ್ಲ ಅಂದರೆ ಬೆಣ್ಣೆ ಕೂಡ ಬಳಸ್ಬೋದು. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಪಾತ್ರೆ ಎಲ್ಲ ಈ ಥರ ಬಿಡ್ತಾ ಬರಬೇಕು. ಆಗ ಈ ಸ್ವೀಟು ರೆಡಿಯಾಗಿದೆ ಅಂತ ಹೇಳಿ. ಆಗ ಇದನ್ನು ಒಂದು ಪ್ಲೇಟಿಗೆ ತುಪ್ಪನ ಸವರಿ ಅದಕ್ಕೆ ಈ ಸ್ವೀಟ್ನ ಹಾಕ್ಕೊಂಡು ನಿಮ್ಗೆ ಬೇಕಾದ ಶೇಪಲ್ಲಿ ಕಟ್ ಮಾಡಿ ಇಟ್ಕೋಬೋದು. ಬೇಕು ಅಂದರೆ ಇಲ್ಲಿ ಏಲಕ್ಕಿ ಪೌಡರ್ ಕೂಡ ಬಳಸ್ಬೋದು ನೀವು. ಇಷ್ಟನ್ನು ಹಾಕ್ಕೊಂಡು ಸ್ವೀಟ್ನ ಕಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಬೇಕಾದ ರೀತಿ ಮ್ಯಾಂಗೋ ಕಲ್ಕಂಡ್ ರೆಡಿ ಇರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹಾಗೆ ಈ ರೆಸಿಪಿ ಹೇಗೆ ಬಂತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.